ನಾನು ಯಾಕಂದ್ರೆ ನಾನು ಅವತ್ತಿನ ಸ್ಥಿತಿ ಇದ್ದಲ್ಲ, ನನ್ನ ಸ್ಥಿತಿ ಬಂದು ಡಾಕ್ಟರ್ 4th ಸ್ಟೇಜ್ ಅಂದ್ರು. 4th ಸ್ಟೇಜ್ ಅಂದಾಗಲೇ ನಾನು ಅಂದ್ರೆ ಏನಾಗ್ತದೆ, ಮನುಷ್ಯ ಅವನಿಗೆ ಗೊತ್ತಾಗ್ಬಿಡ್ತದೆ ಅಂದ್ರೆ ಇನ್ನು ಯಾವಾಗ ನನ್ನ ಜೀವನ ಎಂಡ್ ಆಗ್ತದೆ, ಏನೇನೋ ಭಾವನೆಗಳು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಅಯ್ಯೋ ಈ ಮಕ್ಕಳು ಹೆಂಡ್ತಿನ ಏನ್ ಮಾಡುದು ನಾನು, ಇನ್ನೊಬ್ಬ ಮಗ 2ನೇ ಮಗ ಚಿಕ್ಕವನು, ಆಮೇಲೆ ಹೆಂಡತಿ ನನಗಾಗಿ ತುಂಬಾ ತ್ಯಾಗ ಮಾಡಿದ್ದಾಳೆ. ನೀವೆಲ್ಲ ನೋಡಿರ್ಬೋದು, ಇಲ್ಲೇ ಜಾಬಿಗೆ ಹೋಗ್ತಾಳೆ. ನಾವು ಈಗಲೂ ಹೋರಾಟ ಎಂಬುದು ಅಂದ್ರೆ ಚಿತ್ರರಂಗದಲ್ಲಿ ನಾನು ಮೇಲೆ ಬರಬೇಕೆಂಬುದು ನನ್ನ ಹೆಂಡತಿಗೂ ಒಂದು ಆಸೆ, ನನ್ನ ತಾಯಿಗೂ ಒಂದು ಆಸೆ. ನೀವು ಮೇಲೆ ಬನ್ನಿ, ಅದಕ್ಕಾಗಿ ನಾವು ಎಷ್ಟು ಸಫರ್ ಆದ್ರೂ ಮಾಡ್ಕೊಳ್ತೀವಿ ಅಂತ. ಇಲ್ಲಾಂದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರೋದಿಲ್ಲ ಇತ್ತು. ನನ್ನ ಫ್ಯಾಮಿಲಿ ಎಲ್ಲ ದೊಡ್ಡ ಬಿಸ್ನೆಸ್ ಇದರಲ್ಲಿ ಇರೋದು. ನಾನು ಯಾವಾಗೋ ಬಿಸ್ನೆಸ್ಗೆ ಹೋಗಿದ್ರೆ 30 ವರ್ಷ ನಾನೀಗ ಚಿತ್ರರಂಗಕ್ಕೆ ನನ್ನ ಜೀವನ ಅರ್ಪಿಸಿದ್ದೇನೆ. ಅದ ನಾನು ಯಾವುದೋ ಒಂದು ಫಿಲ್ಮ್ ಇಂಡಸ್ಟ್ರಿ ಇದು ಬಿಸ್ನೆಸ್ ಅಲ್ಲಿ ಹಾಕೊಂಡಿದ್ರೆ ಇವತ್ತು ಒಂದು ಜೀವನ ಒಂದು ಸೆಟ್ಲ್ ಆಗ್ತಿತ್ತು. ನಮ್ಗೇನು ಕಲಾವಿದ ಆಗ್ಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಕಲಾವಿದ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗೋದು ಅಷ್ಟು ಏನು ಸುಲಭ ಅಲ್ಲ. ಈ ರಾಜ್ಯಕ್ಕಿದ ಸುಳಿಯಲ್ಲಿ ನಾವುಗಳು ಸಿಕ್ಕಾಕೊಳ್ತಾ ಇರ್ತೀವಿ, ದೊಡ್ಡವರ ಒಂದು ಸುಳಿಯಲ್ಲಿ. ಹಾಗಿರುವಾಗ ನಾನು ಈ 4th ಸ್ಟೇಜ್ ನನಗೆ ಅಂತಂದ್ರೆ ನಾನು ತುಂಬಾ ಡಿಪ್ರೆಷನ್ ಸ್ಟಾರ್ಟ್ ಆದ ತಕ್ಷಣ ವೀಕ್ ಆಗಿ ಸ್ಟಾರ್ಟ್ ಆಗ್ತೀವಿ. ಆವಾಗ ಏನು ಅಮೌಂಟ್ ಬಂದು ನೆಕ್ಸ್ಟ್ ಡೇಗೆನೆ ಫೋನ್ ಬಂತು, ದರ್ಶನ್ ಅವ್ರದ್ದು. ಹುಡುಗರು ಫೋನ್ ಮಾಡಿದ್ರು, ಬಾಸ್ ಲೈನಲ್ಲಿ ಇದ್ದಾರೆ ಅಂತ. ತಕ್ಷಣ ನಾನು ಮಾತಾಡಿದೆ, ಗುರುಗಳೇ ಏನಕ್ಕೆ ಈ ತರ ಮಾಡ್ಕೊಂಡ್ರಿ ಗುರುಗಳೇ, ನೀವು ಒಂದು ಮಾತು ಮೊದಲೇ ಹೇಳ್ಬೇಕಲ್ಲ. ಆಪರೇಷನ್ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸ್ಕೊಂಡಿದ್ದು, ಇದನ್ನ ನೀವು ಮೊದಲು ಹೇಳಿದ್ರೆ ನಾನು ಮಾಡ್ಕೊಡಲ್ವಾ, ಯಾಕೆ ಈ ತರ ಮಾಡ್ಕೊಂಡ್ರಿ, ಮೀಡಿಯಾದಿಂದ ನಮ್ಗೆ ಗೊತ್ತಾಗ್ಬೇಕಾ? ಇಲ್ಲ ಹಿಂಗಾಗಿದೆ ಗುರುಗಳೇ, ಅಮೌಂಟ್ ಕೊಟ್ಟು ಕಳಿಸಿದ್ದೀನಿ ನೋಡಿ. ಫಸ್ಟ್ ಡೇ ಅವ್ರದ್ದು ಸಪ್ರೇಟ್ ಕೊಟ್ಟಿದ್ರು, ಯಾಕಂದ್ರೆ ನೀವು ಮೀಡಿಯಾದಲ್ಲಿ ಯಾವಾಗ ಬಂತು ಅವತ್ತೇ ಒಂದು ಅಮೌಂಟ್ ಅವರು ಲಕ್ಷ್ಮಣ್ ಬಂದು ಕೊಟ್ಟು ಹೋದ್ರು. ನೆಕ್ಸ್ಟ್ ಡೇ ಅವರು ಸ್ನೇಹಿತರ ಹತ್ರ ಕುತ್ಕೊಂಡು ಮಾತಾಡಿದ್ದಾರೆ. ನಮ್ಮ ಹರೀಶ್ ರಾಯ್ ಅವರಿಗೆ ಅಂದ್ರೆ ಗೊತ್ತಲ್ಲ, ಕ್ಯಾನ್ಸರ್ ಅಂದ್ರೆ ಇನ್ನು ಮನೆ ಕಷ್ಟ, ನನ್ಗೆ ಈ ದುಡಿಯೋದು ಯಾರು ಕರೀತಾರೆ, ನೆಕ್ಸ್ಟ್ ಏನು ಸ್ಥಿತಿ ಆಗ್ಬೋದು, ಎಲ್ಲ ಸೇರಿ ಒಂದು ದೊಡ್ಡ ರೀತಿಯಲ್ಲಿ ಹೆಲ್ಪ್ ಮಾಡು ಅಂತ ಹೇಳಿ ದೊಡ್ಡ ರೀತಿಯಲ್ಲೇ ನನಗೆ ಹೆಲ್ಪ್ ಮಾಡಿರೋದು. ಅದನ್ನು ಅವರು ಅವತ್ತು ಫೋನಲ್ಲಿ ಹೇಳಿದ್ರು, ಏನು ಅಮೌಂಟ್ ಕೊಟ್ಟು ಕಳಿಸಿದ್ದೀನಿ, ಇಷ್ಟು ಪಾಲು ಇವ್ರದ್ದು ಓಕೆನಾ, ನಾನು ಇದು ನಂದಲ್ಲ ಅಮೌಂಟ್. ಒಂದು ಬಾಯ್ ಬಿಟ್ಟು ಹೇಳಿದ್ರು, ಯಾರು ಅವ್ರು ಹೇಳುವ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಅವ್ರ ಸ್ನೇಹಿತರು ಕೂಡ ನನ್ನ ಹೆಸರು ಹೇಳಿ ಅಂತ ಅವ್ರು ಯಾರು ಹೇಳುವವರಲ್ಲ, ಜೊತೆಲಿರುವವರು. ಬಟ್ ದರ್ಶನ್ ಅವರು ಓಪನ್ ಆಗಿ ಹೇಳಿದ್ರು, ಇದು ಸತೀಶ್ ರೆಡ್ಡಿ ಅವರು ಮಾಡಿದ್ದಾರೆ, ಆಮೇಲೆ ಮಂಡ್ಯದ ಅವ್ರ ಇನ್ನೊಬ್ರು ಸ್ನೇಹಿತರಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಎಲ್ಲ ಅವ್ರ ಹೆಸರು ಹೇಳಿದ್ರು. ನಾನು ಇದು ಹೆಂಗೆ, ನೀವು ಚೆನ್ನಾಗಿರ್ಬೇಕು, ಮನೆಯವ್ರಿಗೆ ಕೊಡಿ, ನಾನು ಮಾತಾಡ್ತೀನಿ. ಆಮೇಲೆ ಮನೆಯವ್ರ ಹತ್ರ ಮಾತಾಡಿ ಅವರು ದರ್ಶನ್ ಗೊತ್ತಾ, ದರ್ಶನ್ ಅಂದ್ರೆ ಒಂದು ಮನೆಗೆ ಒಬ್ಬ ಏನು ನಮ್ಮ ಮನೆ ಮೆಂಬರ್ ಒಂದು, ಆಮೇಲೆ ಇಡೀ ಫ್ಯಾಮಿಲಿಗೆ ಒಂದು ರಕ್ಷಣೆಯಾಗಿ ನಿಂತಿರ್ತಾರೆ. ನಾನು ಒಬ್ಬರನ್ನ ಆರ್ಟಿಸ್ಟ್, ನನಗೂ ಅವ್ರಿಗೆ ಸಂಬಂಧ ಅಲ್ಲ. ನನ್ನ ಮನೆ ಹೆಂಡತಿನಾಗ್ಲಿ ನನ್ನ ಮಕ್ಕಳನ್ನಾಗ್ಲಿ ವಿಚಾರಿಸೋದು, ಏನ್ ಮಾಡ್ತಾನೆ ಅವನೇನ್ ಮಾಡ್ತಿದ್ದಾನೆ, ಹೆಂಗೆ ಒಂದು ಅಮೌಂಟ್ ಇದೆಲ್ಲ ವ್ಯವಸ್ಥೆ ಇದೆಯಾ, ಓಪನ್ ಆಗಿ ಕೇಳ್ತಾರೆ. ಇವತ್ತವರೆಗೆ ನಾವು ಇಷ್ಟು ಅವರೆಲ್ಲ ಕೇಳ್ತಾರೆ. ಇವತ್ತವರೆಗೆ ನಾವು ಯಾರು ಕೂಡ ಅವರ ಮನೆಯವ್ರ ಬಗ್ಗೆ ನಾವು ಕೇಳಿಲ್ಲ, ಅವರ ಫ್ಯಾಮಿಲಿ ಬಗ್ಗೆ ನಾವು ಕೇಳಿಲ್ಲ. ಅವರೆಲ್ಲೂ ನೋವು ಇರ್ತದೆ, ಅವರೆಲ್ಲೂ ಕಷ್ಟ ಇರ್ತದೆ. ಪ್ರತಿಯೊಬ್ಬ ನೀವು ಬೇಕಾದ್ರೆ ಚೆಕ್ ಮಾಡಿ, ಪ್ರತಿಯೊಬ್ರು ಅವ್ರ ಮನೆ ಬರುವಾಗ ನನ್ನ ಪ್ರಾಬ್ಲಮ್ ಹೀಗೆ, ನನ್ನ ಪ್ರಾಬ್ಲಮ್ ಹಾಗೆ. ಇವತ್ತವರೆಗೆ ಯಾರು ಅವ್ರನ್ನ ಕೇಳಿಲ್ಲ. ಅವ್ರನ್ನ ಕೇಳಿದ್ರೆ ಇವತ್ತು ಅವ್ರು ಈ ಪರಿಸ್ಥಿತಿ ಬರೋದಿಲ್ಲ ಇತ್ತು. ಆ ಮಾನಸಿಕವಾಗಿ ಅವ್ರಿಗೇನು ಪ್ರತಿಯೊಬ್ಬರಿಗೆ ಮಾಡ್ತಾರೆ, ಬಟ್ ಅವ್ರ ಫ್ಯಾಮಿಲಿ ಏನು, ನಾವು ಎಲ್ಲ ನಾವು ಇಂಡಸ್ಟ್ರಿ ಅವ್ರು ಮಾತ್ರ ಅಲ್ಲ, ಎಲ್ಲ ಮೀಡಿಯಾದಿಂದ ಹಿಡಿದು ಪ್ರತಿಯೊಬ್ಬರಿಗೆ ಒಂದು ಬ್ಯಾಕ್ ಬೋನ್ ನಿಂತು ಫ್ಯಾಮಿಲಿನ ಒಂದುಗೂಡಿಸಿ ಅವ್ರು ನಮ್ಮ ಹೀರೋನ ಅವ್ರನ್ನ ನಾವು ಯಾವ ರೀತಿ ಪರ್ಸನಲ್ ಆಗಿ ತಗೊಂಡಿದ್ರೆ ಇವತ್ತು ಅವರು ಈ ರೀತಿ ಪರಿಸ್ಥಿತಿಗೆ ಬರೋದಿಲ್ಲ ಇತ್ತು. ಇದು ನನ್ನ ಅನಿಸಿಕೆ ನಂದು. ಯಾಕಂದ್ರೆ ಎಲ್ಲರನ್ನೂ ನನ್ನವರು ಅಂತ ಅವರು ಹಚ್ಕೋತಾರೆ. ಪ್ರತಿಯೊಬ್ಬರನ್ನು ನನ್ನನ್ನಾಗ್ಲಿ ನಮ್ಮ ಸಪೋರ್ಟಿಂಗ್ ಕನ್ನಡ ಇಂಡಸ್ಟ್ರಿ ಇದ್ದೀವಲ್ಲ, ಪ್ರತಿಯೊಬ್ಬರಿಗೂ ಅವರದ್ದು ನೀವು ಯಾರನ್ನ ಬೇಕಾದ್ರೆ ಕೇಳಿ, ದರ್ಶನ್ ಬಗ್ಗೆ ನೀವು ಯಾರನ್ನ ಬೇಕಾದ್ರೆ ಕೇಳಿ, ಅವರದೊಂದು ಗುಣನೇ ಬೇರೆ. ಇದ್ದಾರೆ ಬೇರೆ ಇಂಡಸ್ಟ್ರಿ, ನಮ್ಮ ಬೇರೆ ಹೀರೋಗಳು ಇದ್ದಾರೆ, ಅವ್ರದ್ದಾದ ಬೇರೆ ಒಂದು ವೆರೈಟಿ. ಇವರು ಗೊತ್ತಾ, ಇವರು ಸ್ವಲ್ಪ ಲೀಡರ್ಶಿಪ್ ತಗೊಳ್ತಾರೆ. ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದ್ರೆ ವಾಯ್ಸ್ ಕೊಡ್ತಾರೆ. ವಾಯ್ಸ್ ಕೊಟ್ಟಾಗ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು, ಬೇಡ ಅಂತ ಹೇಳಿದ್ಮೇಲೆ ಅದು ಮುಗೀತು. ಆ ಲೀಡರ್ಶಿಪ್ ಇವರಲ್ಲಿ ಕಾಣ್ತಾ ಇತ್ತು. ಸೊ ನಾವೇನ್ ಮಾಡಿದೀವಿ ಅವಾಗೆಲ್ಲರೂ, ನಾವು ಚಿತ್ರರಂಗದವ್ರು, ಇವರು ಒಳ್ಳೆ ಲೀಡ್ರಪ್ಪ, ನಮ್ಮ ಇದನ್ನೆಲ್ಲ ಇವರಿಗೆ ಹೇಳ್ಬಿಟ್ರೆ ನಾವು ಸೇಫ್ಟಿಯಲ್ಲಿ ಇರ್ತೀವಿ ಅಂತ. ನಾವು ಯಾವತ್ತೂ ಅವರ ಸೇಫ್ಟಿ ಬಗ್ಗೆ ನಾವು ಯೋಚನೆ ಮಾಡಿಲ್ಲ.
ಏನ್ ಕಾರ್ ಇದೆ, ದುಡ್ಡಿದೆ, ಹೆಸರಿದೆ, ಸೇಫ್ಟಿಯಾಗಿರ್ತಾರೆ. ಒಳಗಡೆ ಬೇರೆನೇ ಇರ್ತಾರೆ ಪ್ರತಿ ಮನುಷ್ಯನಿಗೂ. ನೋಡಕ್ ಮಾತ್ರ ಅವರು ಈ ತರ ಇರ್ತಾರೆ.